ಹೇ ಗೈಸ್, ಎಪಿಸೋಡಲ್ಲಿ ಬಂದು ಹೀರೋಯಿನ್ ಮತ್ತು ಅವ್ರ ಕ್ಲಾಸ್ಮೇಟ್ಸ್ ಎಲ್ಲರೂ ಗ್ರೌಂಡಲ್ಲಿ ಇರ್ತಾರೆ. ಯಾಕಂದರೆ ಜಂಗ್ ಬಂದ್ಬಿಟ್ಟು ಅವರಿಗೆ ಕ್ಲಾಸ್ ತಗೊಳ್ತಾರೆ. ಆದ್ದರಿಂದ ಪಿ ಟಿ ಕ್ಲಾಸ್ ಅಲ್ವಾ, ಆದ್ರಿಂದ ಎಲ್ರೂ ಗ್ರೌಂಡಲ್ಲಿ ಇರ್ತಾರೆ. ಅದೇ ಟೈಮ್ಗೆ ಅವ್ರ ಜಂಗು ಬರ್ತಿರ್ತಾರೆ. ಇದನ್ನ ಬಂದ್ಬಿಟ್ಟು ಹೀರೋಯಿನ್ ನೋಡ್ತಾಳೆ. ಅಲ್ಲಿಗೆ ಎಪಿಸೋಡ್ ಮುಗ್ದಿತ್ತು. ಹಾಗೆ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಗಲೇ ನಾನು ಹಾಕೋ ಎಲ್ಲ ಡ್ರಾಮಾಸ್ ಮತ್ತು ಮೂವೀಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಯಾರಾದರೂ ಹೊಸದಾಗಿ ಈ ಡ್ರಾಮಾನ ಈ ಚಾನಲ್ನ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಜಂಗ್ ಬಂದ್ಬಿಟ್ಟು, ನಾನು ನಿಮ್ಮ ಫಿಟ್ನೆಸ್ ಎಲ್ಲ ಚೆಕ್ ಮಾಡ್ತಿದ್ದೀನಿ, ಆದ್ದರಿಂದ ರನ್ನಿಂಗ್ ರೇಸ್ ಇಟ್ಕೊಳ್ಳೋಣ, ಲಾಂಗ್ ಡಿಸ್ಟೆನ್ಸ್ ಆಯಿತಾ, ಯಾರೆಲ್ಲ ಫಸ್ಟಾಗಿ ಓಡ್ತೀರಂತ ನೋಡ್ತೀನಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಎಲ್ರೂ ಲೈನಾಗಿ ನಿಂತಿರ್ತಾರೆ. ಅದ್ರಾಗೆ ಹೀರೋನು ನಿಂತಿರ್ತಾಳೆ. ಅವಳು ಹಾಗೆ ಸೈಡಿಗೆ ತಿರುಗಿ ಜಂಗ್ನ ನೋಡ್ತಿರ್ತಾಳೆ. ಜಂಗ್ನ ನೋಡಿದ ತಕ್ಷಣನೇ ಅವ್ರು ತುಂಬ ಕ್ಯೂಟಾಗಿ ಕಾಣಿಸ್ತಿರ್ತಾರೆ. ಅದನ್ನು ನೋಡ್ತಿರ್ತಾಳೆ. ಹಾಗೆ ರನ್ನಿಂಗ್ ರೇಸು ಸ್ಟಾರ್ಟ್ ಆಗಿಬಿಡುತ್ತೆ. ಹೀರೋಯಿನ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಓಡ್ತಿರ್ತಾರೆ. ಬಟ್ ಹೀರೋಯಿನ್ ಬಂದ್ಬಿಟ್ಟು ಲಾಸ್ಟಲ್ಲಿ ಓಡ್ತಿರ್ತಾಳೆ. ಅವಳಿಗಂತೂ ಓಡಬೇಕಾದಾಗಲೂ ಸಹ ಆ ನಾವೆಲ್ ಇಲ್ವಾ, BL ನಾವೆಲ್, ಅದೇ ಅವಳ ಮೈಂಡಲ್ಲಿ ಓಡ್ತಿರುತ್ತೆ. ಹೇಗೆ ಬರೆಯೋದು, ಹೇಗೆ ಇವರಿಬ್ಬರ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ. ಆಗ ಅವಳಿಗೆ ತಾನೇ ಕಂಟ್ರೋಲ್ ಮಾಡ್ಕೊಳ್ತಾಳೆ, ಈ ಥರ ಎಲ್ಲ ಯೋಚಿಸ್ಬೇಡ ಅಂತ. ಅಷ್ಟೊತ್ತಿಗೆ ಜಂಗಲ್ ಬಂದ್ಬಿಟ್ಟು, ಏನು ಮಾಡ್ತಿದ್ದೀಯ ನೀನು, ಓಡು, ಫಾಸ್ಟಾಗಿ ಓಡು, ನಿನ್ನ ಕೈಗೆ ಆಗುತ್ತಂತ ಅವಳನ್ನ ಮೋಟಿವೇಟ್ ಮಾಡ್ತಾನೆ. ಆದ್ದರಿಂದ ಅವಳು ಅದನ್ನು ಕೇಳಿಸ್ಕೊಂಡು ಫಾಸ್ಟಾಗಿ ಓಡ್ತಿರ್ತಾಳೆ. ಓಡಬೇಕಾದಾಗ ಅವಳಿಗೆ ಬೇರೆ ಜಂಗ್ನ ನೋಡ್ತಿರ್ತಾಳೆ. ಅವಳಿಗೆ ಬೇರೆ ಆ BL ಜಾಸ್ತಿ ಗ್ಯಾಪ್ನಿಗೆ ಬರ್ತಿರುತ್ತೆ. ಯಮ್ಮ ಏನಾದರೂ ಮಾಡಿ ಕಂಟ್ರೋಲ್ ಮಾಡೋಣ ಅಂದ್ರೂ ಮಾಡೋಕ್ಕಾಗ್ತಿರಲ್ಲ. ಅವಳ ಮೈಂಡ್ ಫುಲ್ ಅದೇ ಓಡ್ತಿರುತ್ತೆ. ಆದ್ದರಿಂದ ಅದನ್ನ ನೆನ್ಸ್ಕೊಂಡು ಅಕ್ಕ ಫುಲ್ಲು ಜೋರಾಗಿ ಓಡ್ತಾಳೆ. ಫೈನಲಿ ಅವಳೇ ವಿನ್ ಆದ್ಲು ಆ ರನ್ನಿಂಗ್ ರೇಸಲ್ಲಿ. ಆಗ ಅದನ್ನ ನೋಡಿ ಜಂಗ್ ಬಂದ್ಬಿಟ್ಟು, ವಾವ್, ಈ ಹುಡುಗಿ ಇಷ್ಟೊಂದು ಜೋರಾಗಿ ಓಡ್ತಾಳ ಅಂತ ಶಾಕಾಗಿ ನೋಡ್ತಿರ್ತಾರೆ. ಮತ್ತು ಸೆಕೆಂಡ್ ರೌಂಡು. ಆಗ ಹೀರೋಯಿನ್ ಬಂದ್ಬಿಟ್ಟು, ಯಪ್ಪ ದೇವ್ರೆ, ಇವಾಗ ಯಾರಾದರೂ ವಿನ್ ಆಗ್ರಿ, ಯಾಕಂದರೆ ನಾನು ವಿನ್ ಆದ್ನಲ್ಲ, ನನಗೆ ಇವಾಗ ಕೇರಿಲ್ಲ ಅಂತ ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ಜಂಗು ಅಲ್ಲಿಗೆ ಬಂದ್ಬಿಟ್ಟು, ನೀನು ಓಕೆ ತಾನೆ ಅಂತ ಹೇಳಿ ಅವಳಿಗೆ ವಾಟರ್ ಬಾಟಲ್ನ ಕೊಡ್ತಾನೆ. ಅವಳಿಗೆ ಮಾತೇ ಬರ್ತಿಲ್ಲ. ಅವನು ಅಗೇನ್ ಕೇಳ್ತೇನೆ, ನೀನು ಓಕೆ ತಾನೆ ಅಂದಾಗ ಹೀರೋಯಿನ್ ಬಂದ್ಬಿಟ್ಟು, ನಾನು ಓಕೆ ಅಂತ ಹೇಳ್ತಾಳೆ. ಆಗ ಅವನಂತಾನೆ, ನೀನೇನಾದರೂ ರನ್ನರ ಅಂತ ಕೇಳಿದಾಗ ಅವಳು, ಇಲ್ವಲ್ಲ, ನಾನು ರನ್ನರ್ ಅಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಅವನು, ಸರಿ ಆಯಿತು, ನಿನಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀನು ಕ್ಲಾಸಸ್ ಎಲ್ಲ ಆದಮೇಲೆ ನೀನೇನಾದರೂ ಸ್ಪೆಷಲ್ ಕ್ರೀಡೆಗೆ ಸೇರ್ತೀಯಾ ಅಂತ ಕೇಳ್ತಾನೆ. ಇದರಿಂದ ನಿನಗೆ ಯೂಸ್ಫುಲ್ಲೇ ಆಗುತ್ತೆ ಸರಿನಾ, ಅದೂ ವೆಡ್ನೆಸ್ಡೇ ಬಾ ಅಂತ ಹೇಳ್ತಿರ್ತಾರೆ. ಇದಕ್ಕೆ ಬಂದ್ಬಿಟ್ಟು 5 ಜನನ ಸೇರಿಸ್ತಿದ್ದೀನಿ, ನಿನಗೂ ಅಪ್ಲಿಕೇಶನ್ ಫಾರ್ಮ್ ಇದೆ, ಬೇಕಾದರೆ ಅದು ಫಿಲಪ್ ಮಾಡಿಬಿಟ್ಟು ಕೊಡು ಅಂತ ಇವನು ಅವಳ ಹತ್ರ ಹೇಳ್ತಿರ್ತಾನೆ. ನಿನಗೆ ನಿಜವಾಗ್ಲೂ ಟ್ಯಾಲೆಂಟ್ ಇದೆ ಅಂದಾಗ ಅವಳು, ಅದು ನಾನು ಬಂದ್ಬಿಟ್ಟು ಫೇಸ್ನ ತೊಳ್ಕೊಬರ್ತೀನಿ ಅಂತ ಹೇಳಿ ಅವ್ರ ಹತ್ರ ಜಾಸ್ತಿ ಏನು ಮಾತಾಡ್ದೇನೆ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಅವರು ನೋಡ್ತಿರ್ತಾರೆ. ಓಡೋಗ್ಬಿಟ್ಟು, ಅಯ್ಯೋ, ನನ್ನ ಹಾರ್ಟ್ ಏನಕ್ಕೆ ಇಷ್ಟೊಂದು ಪಟ 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 ಅಂತ ಹೊಡ್ಕೊಳ್ತೈತೆ ಅಂತ ಅವಳು ಅದನ್ನು ಥಿಂಕ್ ಮಾಡ್ತಾಳೆ. ಅವಳಿಗೇನಾದರೂ ಇವಾಗ ಜಂಗ್ ಮೇಲೆ ಫೀಲಿಂಗ್ಸ್ ಬಂದ್ಬಿಟ್ಟೈತಾ ಅಂತ ಅವಳು ಥಿಂಕ್ ಮಾಡ್ತಿರ್ತಾಳೆ. ಆದರೆ ಅದು ಅಲ್ಲ, ಆದರೆ ನಾನು ಬಂದ್ಬಿಟ್ಟು ಇವ್ರ ಬಗ್ಗೆ, ಆ ಕ್ಯಾರೆಕ್ಟರ್ ನಾವಲ್ ಬಗ್ಗೆ ಯೋಚಿಸ್ತಿದ್ದೀನಲ್ಲ, ಅದಕ್ಕೆ ಇರ್ಬೋದು ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾಳೆ. ಹಾಗೇ ನೈಟ್ ಆಗಿರುತ್ತೆ. ಸರಿ ಆಯಿತು, ಈ ನಾವಲ್ಗೆ ಎಕ್ಸ್ಟ್ರಾ ಇನ್ನೊಂದು ಪರ್ಸನ್ ಬೇಕಾಗುತ್ತಲ್ಲ ಅಂತ ಯೋಚಿಸ್ತಿರ್ತಾಳೆ. ಆಗ ಆ ಜಾಗಕ್ಕೆ ದಾಜುನ ಹಾಕ್ತಾಳೆ. ಬಟ್ ದಾಜು ಅಂತೂ ತುಂಬ ಆ್ಯಕ್ಷನ್ ಮಾಡ್ತಾನೆ. ದಯವಿಟ್ಟು ಇವ್ನು ಬೇಡವೇ ಬೇಡ ಅಂತ ಅಗೇನ್ ಯೋಚಿಸ್ತಿರ್ಬೇಕಾದಾಗ ಇವನಿಲ್ವಾ, ಅವ್ರು ಹೇಳಿರ್ತಾರೆ, ಈ ರೀತಿ ಹೀರೋ ಒಂದೊಂದು ಸತಿ ರಫ್ ಆ್ಯಂಡ್ ಟಫ್ ಆಗಿದ್ರು ಅವ್ನು ಬಂದ್ಬಿಟ್ಟು ತುಂಬ ಒಳ್ಳೆ ಹುಡುಗ, ನೋಡೋಕೆ ಮಾತ್ರ ಹಾಗಿರ್ತಾನೆ, ಆದರೆ ಮನ್ಸಾರೆ ಒಳ್ಳೆ ಹುಡುಗ ಅಂತ ಹೇಳ್ತಿರ್ತಾನೆ. ಹೀರೋನು ಹಾಗೆ ಅಲ್ವಾ ಬಿಹೇವ್ ಮಾಡಿರ್ತಾರೆ, ನಾನು ನಿನ್ನ ಸುಮ್ಮನೆ ಬಿಡೋಲ್ಲ, ನಾನು ಯಾವಾಗಲೂ ನಿನ್ನ ನೋಡ್ತಾನೆ ಇರ್ತೀನಿ ಅಂತ ಹೇಳಿರ್ತಾರಲ್ಲ. ಆದ್ದರಿಂದ ಆ ಜಾಗಕ್ಕೆ ಹೀರೋನೇ ಹಾಕಿಬಿಡ್ತಾಳೆ. ಬಟ್ ಹೀರೋ ಕ್ಯಾರೆಕ್ಟರ್ ಇದರಲ್ಲಿ ಮಾತ್ರ ಸಖತ್ತಾಗಿರುತ್ತೆ. ಹಾಗೆ ಅವ್ರು ಚೆನ್ನಾಗಿ ಕಾಮಿಡಿಯಾಗಿ ಆ್ಯಕ್ಟಿಂಗ್ ಮಾಡಿರ್ತಾರೆ, ಸೂಪರಾಗಿರುತ್ತೆ. ಇವಳು ಬಂದ್ಬಿಟ್ಟು, ಸರಿ ಆಯಿತು, ಹೀಗೆಲ್ಲ ನಾವು ಕ್ಯಾರೆಕ್ಟರ್ನೆಲ್ಲ ಅಸೆಂಬ್ಲಿ ಮಾಡಿಬಿಟ್ವಲ್ಲ, ಇವ್ರು ಹೇಗೆ ಹೆಂಗೆ ಹಂಗೆ ಅಂತ ಆ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ತಿರ್ತಾಳೆ. ಅದೇ ಥರನೇ ಇವನು ಬಂದ್ಬಿಟ್ಟು ಹೀರೋನ ಒಂದು ಸೈಡಾಗಿ ಇಷ್ಟಪಟ್ಟರು. ಹೀರೋ ಅವನ ತುಂಬ ರಫ್ ಆ್ಯಂಡ್ ಟಫ್ ಆಗಿ ಬಿಹೇವ್ ಮಾಡ್ತಾನೆ. ಆಮೇಲೆ ಹೀರೋ ಚೆನ್ನಾಗಿ ಬುದ್ಧಿ ಕಲ್ತಾದ್ಮೇಲೆ ಇವನ ಹತ್ರನೇ ಹೋದರೆ ಇವನು ಬಂದ್ಬಿಟ್ಟು ಅವನ ಬಿಟ್ಟು ಹೋಗ್ತಾನೆ. ಇದನ್ನು ಹೀರೋನ್ ಬಂದ್ಬಿಟ್ಟು ಯೋಚಿಸ್ಬಿಟ್ಟು, ವಾವ್, ಕತೆ ಮಾತ್ರ ಸೂಪರಾಗೈತೆ, ಮಾರ್ವಲೆಸ್, ಅಮೇಝಿಂಗ್, ಏನು ಕತೆ ಕಣಪ್ಪ ಅಂತ ತನಗೆ ತಾನೇ ಹಾಗೆ ಶಬಾಷ್ ಅಂದ್ಕೊಳ್ತಾಳೆ. ಸರಿ ಆಯಿತು, ಬಾ ನಾವಲ್ ಬರೆಯೋದಾ ಅಂತ ಫಸ್ಟ್ನೇ ಎಪಿಸೋಡ್ ಸ್ಟಾರ್ಟ್ ಮಾಡ್ತಾಳೆ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿನೇ ಇವನ ಹತ್ರ ಬಂದ್ಬಿಟ್ಟು ಅವ್ನು ಜಂಗಿಲ್ವಾ, ಅವನಂತಿರ್ತಾನೆ. ಜಂಗ್ ಅಂತಾನೆ ಇವನ ಹತ್ರ ನೋಡಿ, ನೀನೇನು ಮೂಕನ, ಅವನಷ್ಟು ನಿನ್ನ ಬ್ಯಾಡಾಗಿ ಟ್ರೀಟ್ ಮಾಡ್ತಾನೆ, ಬಟ್ ನೀನು ಯಾಕೆ ಯಾವಾಗಲೂ ಅವನ ಬಗ್ಗೆನೇ ಯೋಚಿಸ್ತೀಯ ಅಂದರೆ, ಇವನು ಇವಾಗಲೂ ಅಷ್ಟೇ, ಅವ್ನು ನೋಡೋಕೆ ಮಾತ್ರ ಹಾಗಿರ್ತಾನೆ, ಬಟ್ ಅವ್ನು ತುಂಬ ಒಳ್ಳೆ ಹುಡುಗ, ಸಮ್ ಟೈಮ್ ಅಷ್ಟೇ ಆ ಥರ ಬಿಹೇವ್ ಮಾಡ್ತಾನೆ, ಆದರೆ ಮನ್ಸಾರೆ ಅವ್ನು ತುಂಬ ಒಳ್ಳೆ ಹುಡುಗ ಅಂತ
ಇವಾಗಲೂ ಹೀರೋಗೆ ಏನೇ ಹೇಳಿದ್ರೂ ಹೀರೋನ ಬಿಟ್ಕೊಡಲ್ಲ. ಆಗ ಜಂಗ್ ಅಂತಾನೆ, ಇಲ್ಲಿ ನೋಡು ಅವ್ನು ನಿನ್ನ ಯೂಸ್ ಮಾಡ್ಕೊಳ್ತಿದ್ದಾನೆ ಅಂದರೆ ಇವನು ಒಂದು ಸೆಕೆಂಡ್ ಸೈಲೆಂಟ್ ಆಗಿಬಿಡ್ತಾನೆ. ಅದೇ ಟೈಮ್ಗೆ ಆ ಜಂಗ ಅಂತಾನೆ, ಇಲ್ಲಿ ನೋಡು ನಿನ್ನ ಕೈಂಡ್ನೆಸ್ ಅವ್ನು ಯೂಸ್ ಮಾಡ್ಕೊಳ್ತಿದ್ದಾನೆ ಅಂದರೆ ಇವನು ಹಾಗೆ ಕೈನ ಬಿಡಿಸ್ಬಿಟ್ಟು, ಅದು ನನಗೆ ಗೊತ್ತು, ಆದರೆ ನನಗೆ ಅದರಿಂದ ಚಿಂತೆನೇ ಇಲ್ಲ, ನಾನು ಕೇರ್ ಮಾಡಲ್ಲ. ಆದರೆ ನೀನು ನನ್ನ ಬಗ್ಗೆ ಚಿಂತೆ ಪಡ್ತಿದ್ಯಾ ಅಂತಲೂ ನನಗೆ ಗೊತ್ತು. ಬಟ್ ನೀನು ಯಾವಾಗಲೂ ನನಗೆ ಒಳ್ಳೆ ಫ್ರೆಂಡ್ ಅಷ್ಟೇ ದೇಹ ಅಂತ ಹೇಳ್ತಿರ್ತಾನೆ. ಇದನ್ನು ಕೇಳಿಸ್ಕೊಂಡು ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಏನು ನೀನೇನಂದೆ, ನಾನು ನಿನಗೆ ಬರೀ ಒಳ್ಳೆ ಫ್ರೆಂಡ್ ಅಷ್ಟೇನಾ, ಹಾಗಾದರೆ ಹೀರೋ ನಿನಗೇನಾಯ್ತೇನೆ ಅಂತ ಸ್ವಲ್ಪ ಜಲಸಿಯಾಗಿ ಹೇಳ್ತಾನೆ. ಇವನು ಅದು ಬಂದು ಹೀರೋ ಅಂತ ತೊದಲ್ತಿರ್ತಾನೆ. ಹೀರೋನಿಗೆ ವಾವ್ ಕತೆ ಮಾತ್ರ ಸೂಪರಾಗೈತೆ, ಸರಿ ಆಯಿತು ಈ ಥರ ಎಲ್ಲ ಯೋಚಿಸ್ಬಾರ್ದು ನನ್ನ ಟೀಚರ್ಸ್ ಬಗ್ಗೆನೇ, ಬಟ್ ಇದೇನು ಮಾಡೋಕ್ಕಾಗಲ್ವಲ್ಲ, ಇದು ಜಸ್ಟ್ ನಾವಲ್ ಅಷ್ಟೇ, ಅವ್ರ ನಿಜವಾದ ಹೆಸ್ರೇನು ನಾನು ಇದರಲ್ಲಿ ಯೂಸ್ ಮಾಡಿಲ್ಲ, ಯಾರೂ ಕಂಡುಹಿಡಿಯಲ್ಲ ಅಂತ ಅಕ್ಕ ತುಂಬ ಧೈರ್ಯದಲ್ಲಿ ಇರ್ತಾಳೆ. ಆದರೂ ಅವಳಿಗೆ ಸ್ವಲ್ಪ ಗಿಲ್ಟಿಯಾಗೇ ಇರುತ್ತೆ, ಏನಪ್ಪ ನಮ್ಮ ಟೀಚರ್ಸ್ನ ಇಟ್ಕೊಂಡು ಹೀಗೆಲ್ಲ ಬರಿತೀನಲ್ಲ ಅಂತ. ಅವ್ರು ಹೇಳಿರೋ ಡೈಲಾಗ್ ಕ್ಯಾರೆಕ್ಟರ್ಸ್ ಎಲ್ಲನೂ ಅವ್ರ ಟೀಚರ್ಸೇ ಅಲ್ವಾ, ಆದ್ದರಿಂದ ಸ್ವಲ್ಪ ಇವಳಿಗೆ ಗಿಲ್ಟಿಯಾಗಿ ಫೀಲ್ ಆಗ್ತಿರುತ್ತೆ. ಬಟ್ ಇದೊಂದು ನಾವಲ್ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಅಪ್ಲೋಡ್ ಮಾಡೋಣವಾ ಅಂತ ತುಂಬ ಕೊರಗ್ತಿರ್ತಾಳೆ. ಕೊನೆಗೂ ಸರಿ ಬಿಡು, ಇದು ನಾವಲ್ ಅಷ್ಟೇ ಅಲ್ವಾ ಅಂತ ತುಂಬ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಮತ್ತೆ ಆ ನಾವೆಲ್ ಒಳಗಡೆನೆ ಹೋದರೆ ಇವ್ನು ಅಂತ ಒಂದು ಸೌಂಡ್, ಇಬ್ಬರು ತಿರುಗಿ ನೋಡಿದ್ರೆ ಆ ಜಾಗಕ್ಕೆ ಸಿಯೋನ್ ನಮ್ಮ ಹೀರೋ ಬಂದುಬಿಟ್ಟಿರ್ತಾನೆ. ಅವ್ನು ಹಾಗೆ ತಿರುಗಿ ನೋಡ್ತಾನೆ, ಏನಪ್ಪ ಇವನು ಏನು ಮಾಡ್ತಿದ್ಯಾ ಇಲ್ಲಿ, ನೀನೇನಂದೆ, ನನ್ನ ಜೊತೆಗೆ ಬಂದುಬಿಟ್ಟು ಮ್ಯಾಕ್ಸ್ ಕಲಿತೀನಿ ಅಂತ ಅಂದೆ, ನೀನು ಬಂದ ಅಂತ ಇವನ ಹತ್ರ ಸ್ವಲ್ಪ ಜೋರಾಗಿ ಹೇಳ್ತಿರ್ಬೇಕಾದಾಗ ಇವ್ನು ಸರಿ ಆಯಿತು ಬಾ ಹೋಗೋದ ಅಂತ ಹೇಳ್ತಿರ್ತಾನೆ. ಬಟ್ ದೇಹಗಂತೂ ತುಂಬ ಕೋಪ ಬರ್ತಿರುತ್ತೆ. ಹೀರೋ ಕಮನ್ ಲೆಟ್ಸ್ ಗೋ ಅಂತ ಹೇಳ್ತಿರ್ತಾನೆ. ಆಗ ಹೀರೋ ಹೋಗ್ಬೇಕಾದಾಗ ಸಡನ್ನಾಗಿ ಸ್ಟಾಪ್ ಆಗಿ ಹಿಂದೆ ತಿರುಗು, ಏ ನೀನು ಯಾವತ್ತಿದ್ರೂ ದೂರನೇ ಇರಬೇಕಾಯ್ತಾ, ನಮ್ಮ ಹತ್ರ ಬರಲೇಬೇಡ ನೀನು ಅಂತ ಸಿಂಬಲ್ ಬೇರೆ ತೋರಿಸ್ಬಿಟ್ಟು ಹೋಯ್ತಾನೆ. ಇದನ್ನು ನೋಡಿದ್ದೆ ಹಾಗೆ ಹೇಗಿರುತ್ತೆ, ಸಿಟ್ಟು ಬರುತ್ತಾ, ಸಿಟ್ಟು ಬರಲ್ವಾ, ಹಾಗೆ ಅವ್ನು ಗುರಾಯಿಸ್ಕೊಂಡು ನೋಡ್ತಿರ್ತಾನೆ. ಹೀರೋ ಬಾಯ್ ಮಚ್ಚ ಬರ್ತೀನಿ ಆಮೇಲೆ ಅಂತ ಹೇಳಿಬಿಟ್ಟು ಇವನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇವನು ಕ್ಯೂಟಾಗಿ ಬಾಯ್ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಪಾಪ ದೇಹ ಅವನಿಗಂತೂ ಏನಪ್ಪ ನಡೀತಿದೆ ಇಲ್ಲಿ ಅಂತ ಅವ್ನು ಶಾಕ್ ಆಗಿ ನೋಡ್ತಿರ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರಿಗೂ ಬಾಯ್ ಗೈಸ್.